ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ವಿನಾಯಕ ಚೌತಿಯ ಶುಭಾಶಯಗಳು. ಸೊ ಈ ನಮ್ಮ ಬುಜ್ಜು ಗಣೇಶ ನಮ್ಮ ಲೇಔಟ್ ಅಸೋಸಿಯೇಷನ್ ಎಲ್ಲರೂ ಸೇರಿ ಪುಟ್ಟದಾಗಿ ಅರೇಂಜ್ ಮಾಡ್ಕೊಂಡಿರೋದು. ಸೊ ನಮ್ಮ ಗೌರಮ್ಮ ನೋಡಿ ಎಷ್ಟು ಚೆನ್ನಾಗಿ ಅಂದವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇನ್ನು ಬೆಳಗ್ಗೆನೇ ಬಂದು ಅಂದರೆ ಬೆಳಗ್ಗೆನೇ ಮಧ್ಯಾಹ್ನ ಬಂದು ಅರ್ಚಕರೆಲ್ಲ ನಮ್ಗೆ ಬಂದು ಪೂಜೆ ಎಲ್ಲ ಮಾಡಿಕೊಟ್ಟೋದ್ರು. ಸೊ ಲೇಔಟ್ ಅವರೆಲ್ಲ ಸ್ವಲ್ಪ ಫ್ರೀ ಆಗಬೇಕಲ್ವ, ಸಾಯಂಕಾಲ ಎಲ್ಲ ಅವ್ರವ್ರ ಮನೆಯಿಂದ ಪ್ರಸಾದಗಳು ಮಾಡಿಕೊಂಡು ನಮ್ಮ ಗಣೇಶನಿಗೆ ನೈವೇದ್ಯನ ಕೊಟ್ಟು ಸೊ ಅದು ನಾವೆಲ್ಲ ಹಂಚ್ಕೊಂಡ್ವಿ. ಸೊ ಇದು ನಮ್ಮ ಲೇಔಟ್ ವಿಶೇಷ. ಇನ್ನು ನಮ್ಮ ಗಣೇಶ ಅವ್ರಿಗೆ ನಾವು ಏನೇನು ತಿನಿಸುಗಳು ಅಂದರೆ ತಿಂಡಿಗಳು ಏನೇನು ಮಾಡಿದ್ವಿ ಅಂತ ಸೊ ನಾನೀಗ ತೋರಿಸಿ. ಇದು ಯೂಶ್ವಲಾಗಿ ಎಲ್ಲ ನಾವು ಫ್ರೂಟ್ಸು ಸ್ವೀಟ್ಸ್ ಎಲ್ಲ ಹೊರಗಡೆಯಿಂದ ತೊಗೊಂಬಂದಿದ್ದು. ಇನ್ನು ಮನೆಯಿಂದ ಮಾಡ್ಕೊಂಬಂದಿರೋ ಐಟಮ್ಸ್ ಇದೆಲ್ಲನೂ ಚಿತ್ರಾನ್ನ, ಮೊಸರನ್ನ, ಒಬ್ಬೊಬ್ಬರು ಒಂದೊಂದು ಐಟಮ್ ಮಾಡ್ಕೊಂಬಂದು ಸೊ ಎಲ್ಲರೂ ಗೆಟ್ ಟುಗೆದರ್ ಆಗಿ ದೇವರಿಗೆ ನೈವೇದ್ಯನ ಕೊಟ್ಟು ಇನ್ನು ನಾವೆಲ್ರಿಗೂ ಹಂಚ್ಕೊಂಡ್ವಿ. ಕೇಸರಿ ಬಾತ್, ಇದು ಸಲಾಡ್, ಮೊಸರನ್ನ. ಸೊ ಹೀಗೆ ಎಲ್ಲ ಒಬ್ಬೊಬ್ರು ಒಂದೊಂದು ಐಟಮ್ ಮಾಡಿಕೊಂಡು ತೊಗೊಂಬಂದಿದ್ವಿ. ಸೊ ನೀವು ಹೇಗೆ ಮಾಡ್ಕೊಂಡ್ರಿ ಅಂತ ತಿಳಿಸಿ ಎಲ್ರೂ. ಇನ್ನು ನೆಕ್ಸ್ಟ್ ಇದು ಬಂದು ಇನ್ನು ನಮ್ಮ ಲೇಔಟಲ್ಲಿರೋ ನಮ್ಮ ಸ್ವೀಟ್ ಅಂದರೆ ನನ್ನ ಸ್ವೀಟ್ ಕೊಲೀಗ್ಸ್. ಸೊ ಇವರೆಲ್ಲರೂ ನಮ್ಮ ಲೇಔಟಲ್ಲಿರೋರೆ ನಮ್ಮ ಜೊತೆಯಲ್ಲಿ. ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಹಬ್ಬಗಳು ಗೆಟ್ ಟುಗೆದರ್ ಎಲ್ಲ ಒಂದು ಕಡೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಹಬ್ಬ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಥರ ಗಣೇಶ ಚೌತಿ, ದೀಪಾವಳಿ ಇದನ್ನೆಲ್ಲ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಫ್ಯಾಮಿಲಿ ಮೆಂಬರ್ಸ್, ಕಸಿನ್ಸ್, ಕೊಲೀಗ್ಸ್ ಈ ಥರ ಅವ್ರ ಜೊತೆ ಮಾಡಿಕೊಂಡ್ರೆ. ನನಗಂತೂ ನಮ್ಮ ಕೊಲೀಗ್ಸ್ ಜೊತೆ ಈ ಸತಿ ಗಣೇಶ ಚೌತಿ ಮಾಡಿಕೊಂಡು ತುಂಬ ಸಂತೋಷ ಆಯಿತು. ಯಾಕಂದರೆ ನಮಗೆ ಈ ವರ್ಷ ಹಬ್ಬ ಇಲ್ಲ, ಮಾವವ್ರಿಲ್ಲ, ಅದಕ್ಕೋಸ್ಕರ. ಸೊ ಇದೊಂದು ಆಪರ್ಚುನಿಟಿ ನಮ್ಮ ಕೊಲೀಗ್ಸ್ ಜೊತೆ ಗಣೇಶ ಚೌತಿ ಮಾಡ್ಕೊಂಡಿದ್ದಕ್ಕೆ. ಇನ್ನು ಎಲ್ಲ ಆದಮೇಲೆ ಪ್ರಸಾದ ವಿತರಣೆ ಮಾಡಿ ಎಲ್ಲ ಒಂದೊಂದು ಐಟಮ್ ಮಾಡ್ಕೊಂಡು ನಾನು ಆವಾಗಲೇ ಹೇಳ್ದಾಗೆ ಎಲ್ಲರೂ ಒಂದೊಂದು ಐಟಮ್ ಮಾಡ್ಕೊಂಬಂದು ಚಿತ್ರಾನ್ನ, ಸಲಾಡ್, ಮೊಸರನ್ನ, ಪಲಾವ್, ಹೆಸ್ರುಬೇಳೆ, ಆಮೇಲೆ ಸ್ವೀಟ್ ಪೊಂಗಲ್ ಈ ಥರ ಅವ್ರವ್ರಿಗೆ ಅವ್ರವ್ರ ಅನುಕೂಲ ತಕ್ಕವಾಗೆ. ಸೊ ಆಲ್ಮೋಸ್ಟ್ ಒಂದು 8 to 9 ಪ್ರಸಾದಗಳೆಲ್ಲ ರೆಡಿಯಾಗಿತ್ತು. ಸೊ ಎಲ್ಲರೂ ಒಂದು ಕಡೆ ಸೇರಿ ದೇವ್ರಿಗೂ ಪ್ರಸಾದ ನೈವೇದ್ಯನಿಟ್ಟು ನಾವು ಕೂಡ ತಿಂದು ಎಲ್ಲರೂ ಮನೆಗೆ ಡಿಸ್ಪರ್ಸ್ ಆದ್ವಿ. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಗಣೇಶ ಹಬ್ಬದು. ಪ್ಲೀಸ್ ಇದು ನಾನು ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಜಸ್ಟ್ ಒಂದು ಚಿಕ್ಕ ವ್ಲಾಗ್, ಹಬ್ಬದ ದಿವಸ ಒಂದು ಚಿಕ್ಕ ವ್ಲಾಗ್ ಅಷ್ಟೇ. ಸೊ ನೀವೆಲ್ಲ ಹೇಗೆ ಮಾಡ್ಕೊಂಡ್ರಿ ಹಬ್ಬ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ಸ್. ಬಾಯ್. ವ್ಲಾಗ್ಸ್ ವಿತ್ ಆಶಾ.